ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಈ ಒಂದು ವಿಡಿಯೋಗೆ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ, ಈ ಒಂದು ವಿಡಿಯೋದ ಸಬ್ಜೆಕ್ಟ್ ಯಾವುದು ಅಂತಂದರೆ ಇಂಪಾರ್ಟೆನ್ಸ್ ಆಫ್ ಅಪ್ಲೈನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಪ್ಲೈನ್ನ ಮಹತ್ವ ಏನು? ತುಂಬ ಜನರಿಗೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾರಿಗೆ ಹೊಸದಿದೆ, ಅಂದರೆ ಯಾರು ರೀಸೆಂಟಾಗಿ ಈ ಇಂಡಸ್ಟ್ರಿಗೆ ಜಾಯ್ನಿಂಗ್ ಆಗಿದ್ದಾರೆ ಅವರಿಗೆ ಈ ವರ್ಡ್ ಹೊಸದಿರುತ್ತೆ. ಯಾವುದು ಅಂದರೆ ಅಪ್ಲೈನ್ ಆ್ಯಂಡ್ ಡೌನ್ಲೈನ್ ಅಂತೇಳಿ. ಅಪ್ಲೈನ್ ಅಂತ ಅಂದರೆ ನಿಮ್ಮ ಮೇಲೆ ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಕೂಡ ಅಪ್ಲೈನ್. ಅಂದರೆ ಕಂಪನಿ ಶುರುವಾದಂಥ ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಕಂಪನಿ ಅವಕಾಶ ಕೊಟ್ಟಿರುತ್ತೆ, ಅವರಿಂದ ಇನ್ನೊಬ್ರಿಗೆ ಅವಕಾಶ ರೀಚ್ ಆಗಿರುತ್ತೆ, ಅವರಿಂದ ಇನ್ನೊಬ್ರಿಗೆ ರೀಚ್ ಆಗಿರುತ್ತೆ, ಅವರಿಂದ ಇನ್ನೊಬ್ರಿಗೆ ರೀಚ್ ಆಗಿರುತ್ತೆ, ಅವ್ರ ಮುಖಾಂತರ ನಿಮ್ಮ ಫ್ರೆಂಡಿಗೆ ರೀಚ್ ಆಗಿರುತ್ತೆ, ಫ್ರೆಂಡಿಂದ ನಿಮ್ಗೆ ಅವಕಾಶ ಸಿಕ್ಕಿರುತ್ತೆ. ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಇರೋವಂಥ ಯಾವುದೋ ಒಂದು ಕಂಪನಿ ನಿಮಗೆ ಅವಕಾಶ ಸಿಕ್ಕಿರುತ್ತೆ. ಸೊ ನಿಮ್ಮ ಮೇಲಿರೋರು ಎಲ್ಲರೂ ಕೂಡ ಅಪ್ ಲೈನ್ ಆಗ್ತಾರೆ. ಸೊ ಅದು ಅಪ್ ಲೈನ್. ಅದೇ ಥರ ನಿಮ್ಮಿಂದ ಅವಕಾಶ ಯಾರಿಗೆಲ್ಲ ರೀಚ್ ಆಗುತ್ತೆ. ಉದಾಹರಣೆಗೆ ನೀವು ಒಬ್ಬ ಫ್ರೆಂಡಿಗೆ ಅವಕಾಶ ಕೊಡ್ತೀರಾ, ಫ್ರೆಂಡ್ ಇನ್ನೊಬ್ರಿಗೆ ಅವಕಾಶ ಕೊಡ್ತಾರೆ. ಸೊ ಇವರೆಲ್ಲರೂ ಕೂಡ ಡೌನ್ ಲೈನ್ ಆಗ್ತಾರೆ. ಸೊ ಅಪ್ಲೈನ್ ಅಂದ್ರೆ ಏನು, ಡೌನ್ ಲೈನ್ ಅಂದ್ರೆ ಏನು ಅಂತೇಳಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ನಿಮ್ಮ ಪ್ರತಿ ಒಂದು ಗ್ರೋತಲ್ಲಿ, ಸಕ್ಸಸ್ಸಲ್ಲಿ, ಅಚೀವ್ಮೆಂಟಲ್ಲಿ, ನಿಮ್ಮ ಕನಸುಗಳನ್ನ ನನಸು ಮಾಡೋದರಲ್ಲಿ ಹೆಗ್ಲಿಗೆ ಹೆಗ್ಲು ಕೊಟ್ಟು ಕೆಲಸ ಮಾಡುವಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ನಿಮ್ಮ ಅಪ್ಲೈನ್. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಜೊತೆ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂತ ಅಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಿಸ್ನೆಸ್ ಮಾಡಲೇ ಆಗಿದೆ. ನಿಮ್ಮ ಗ್ರೋತಲ್ಲಿ, ನಿಮ್ಮ ಸಕ್ಸಸ್ಸಲ್ಲಿ, ನಿಮ್ಮ ಅಚೀವ್ಮೆಂಟಲ್ಲಿ ಅವರ ಅಚೀವ್ಮೆಂಟು ಕೂಡ ಇದೆ, ಅವರ ಗ್ರೋತು ಇದೆ, ಅವರ ಸಕ್ಸಸ್ಸು ಕೂಡ ಇದೆ. ಅವ್ರಿಗೆ ಇನ್ಕಮ್ ಬರಬೇಕಾ, ನಿಮ್ಗೆ ಇನ್ಕಮ್ ಬರುವಂಗೆ ಮಾಡಬೇಕು. ಅವರ ಕನಸುಗಳು ನನಸಾಗಬೇಕಾ, ನಿಮ್ಮ ಕನಸುಗಳು ನನಸಾಗುವಂಗೆ ಮಾಡಬೇಕು. ಆ ಥರದ ಒಂದು ಅದ್ಭುತವಾದಂಥ ಬಿಸ್ನೆಸ್ ಮಾಡೆಲ್ನ ಈ ಇಂಡಸ್ಟ್ರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಇವತ್ತು ಈ ಒಂದು ಬಿಸ್ನೆಸ್ಸಲ್ಲಿ ನಿಮಗೊಂದು ಒಳ್ಳೆ ಫ್ರೆಂಡ್ ಆಗಿ, ಒಳ್ಳೆ ಪಾರ್ಟ್ನರ್ ಆಗಿ, ಒಳ್ಳೆ ವೆಲ್ವಿಷರ್ ಆಗಿ, ಒಂದು ಒಳ್ಳೆ ಟ್ರೈನರ್ ಆಗಿ, ಮೆಂಟರ್ ಆಗಿ, ಗುರುಗಳಾಗಿ ನಿಮ್ಮ ಜೊತೆ ನಿಲ್ಲುವಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ನಿಮ್ಮ ಅಪ್ಲೈನ್. ಹಾಗಾಗಿ ನೀವು ಮಾಡುವಂತಹ ಪ್ರತಿಯೊಂದು ಮಿಸ್ಟೇಕ್ಸ್ಗಳನ್ನ ತಿದ್ದಿ ಕರೆಕ್ಷನ್ ಮಾಡಿ ಆ ತಪ್ಪುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಬೇಕಾಗಿರೋ ಸಲಹೆಗಳನ್ನ ಕೊಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಜೊತೆ ನಿಂತು ನಿಮ್ಮನ್ನ ಗೆಲ್ಲಿಸುವಂಥ ವ್ಯಕ್ತಿ ಯಾರು ಇದ್ದಾರೆ ಅಂತಂದರೆ ಅದು ನಿಮ್ಮ ಅಪ್ಲೈನ್. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಒಂದು ಒಳ್ಳೆ ಸರಿಯಾದ ಅಪ್ಲೈನ್, ಒಂದು ರೈಟ್ ವ್ಯಕ್ತಿ ನಿಮ್ಮ ಜೊತೆ ಸಿಕ್ಕಿದ್ದಾರೆ ಅಂತ ಅಂದರೆ ಈ ಬಿಸ್ನೆಸ್ಸಲ್ಲಿ ಅರ್ಧ ಈ ಒಂದು ಬಿಸ್ನೆಸ್ನ ನೀವು ಗೆದ್ದಾಗೆ. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ಫಸ್ಟ್ ನೀವು ಭೇಟಿ ಆಗುವಂಥ ಮೊದಲನೇ ವ್ಯಕ್ತಿ ಅದು ನಿಮ್ಮ ಅಪ್ಲೈನ್. ಸೊ ಅಪ್ಲೈನ್ ಅನ್ನೋ ಒಂದು ವಿಚಾರದಲ್ಲಿ ಫಸ್ಟ್ ವ್ಯಕ್ತಿ ಬರೋದೇ ಯಾರು ಅಂತ ಅಂದರೆ ನಿಮಗೆ ಯಾರು ಈ ಬಿಸ್ನೆಸ್ಸನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ಲ ಅವರೇ ನಿಮ್ಮ ಮೊದಲನೇ ಅಪ್ಲೈನ್. ಸೊ ಅವ್ರನ್ನ ಅಪ್ಲೈನ್ ಅಂತಲೂ ಕರೀತಾರೆ, ಸ್ಪಾನ್ಸರ್ ಅಂತಲೂ ಕರೀತಾರೆ. ನಿಮ್ಮನ್ನು ಸ್ಪಾನ್ಸರ್ ಮಾಡಿದವ್ರು ಯಾರು ಈ ಬಿಸ್ನೆಸ್ಸಿಗೆ ಅಂತ ಅಂದರೆ, ಸೊ ಯಾರು ನಿಮ್ಮನ್ನು ಈ ಬಿಸ್ನೆಸ್ಸಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವರೇ ನಿಮ್ಮ ಸ್ಪಾನ್ಸರ್, ಅವರೇ ನಿಮ್ಮ ಫಸ್ಟ್ ಅಪ್ಲೈನ್. ಆ್ಯಂಡ್ ಅವ್ರ ಮೇಲ್ಗಡೆ ಇರೋರೆಲ್ಲರೂ ಕೂಡ ಸೆಕೆಂಡ್ ಅಪ್ಲೈನ್, ಥರ್ಡ್ ಅಪ್ಲೈನ್, ಫೋರ್ತ್ ಅಪ್ಲೈನ್ಗಳಾಗ್ತಾರೆ. ಸೊ ಈ ಬಿಸ್ನೆಸ್ಸನ್ನು ನೀವು ಫಸ್ಟು ಇಂಟ್ರೊಡ್ಯೂಸ್ ಆಗಿದ್ದೇ ನಿಮ್ಮ ಅಪ್ಲೈನಿಂದ ಆ್ಯಂಡ್ ನಿಮ್ಮ ಸ್ಪಾನ್ಸರಿಂದ. ಆ್ಯಂಡ್ ನಿಮಗೆ ಕನಸುಗಳನ್ನು ಇಟ್ಕೊಳ್ಬೇಕು ಈ ಬಿಸ್ನೆಸ್ಸಲ್ಲಿ, ಆ್ಯಂಡ್ ಕನಸುಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಒಂದು ಮೈಂಡ್ಸೆಟ್ ಮಾಡಿ ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ಗಳನ್ನ ಕೊಟ್ಟು ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಕೊಟ್ಟು ನಿಮ್ಮನ್ನು ಗೆಲ್ಲಿಸೋವಂಥ ವ್ಯಕ್ತಿಯೇ ಅದು ನಿಮ್ಮ ಅಪ್ಲೈನ್. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ತುಂಬ ಇಂಪಾರ್ಟೆಂಟಾಗಿ ಕೇಳಿಸ್ಕೊಳ್ಳಿ. ತುಂಬ ಜನರು ನಾನು ಗಮನಿಸಿದ್ದೀನಿ ಈ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ಒಂದು ಹಂತದವರೆಗೆ ಅಪ್ಲೈನಿಗೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ, ಅವರಿಗೆ ಒಂದು ಕೃತಜ್ಞತೆ ಮನೋಭಾವನೆ ಇಟ್ಕೊಂಡಿರ್ತಾರೆ. ಬಟ್ ಒಂದು ಹಂತಕ್ಕೆ ರೀಚ್ ಆದರೆ, ಒಂದು ಲೆವೆಲಿಗೆ ಬಂತು ಅಂತ ಅಂದರೆ ಎಲ್ಲೋ ಒಂದು ಕಡೆ ಬಂದಿರೋ ದಾರಿಯನ್ನು ಮರೀತಾರೆ. ಸೊ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಆ ಕೃತಜ್ಞತಾ ಮನೋಭಾವ ಇರ್ಬೋದು, ಅದು ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಸೊ ಅದಕ್ಕೆ ಬಂದಿರೋ ದಾರಿ ಮರಿಬಿಡಿ ಅಂತ ಹೇಳುವಂಥದ್ದು. ಸೊ ಅವ್ರು ನಿಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಲ್ಲ ನೀವು ಈ ಹಂತಕ್ಕೆ ರೀಚ್ ಆಗಿರುವಂಥದ್ದು ಅಥವಾ ಈ ಹಂತಕ್ಕೆ ರೀಚ್ ಆಗ್ಲಿಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ನಿಮ್ಮ ಅಪ್ಲೈನ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ, ಅವ್ರಿಗೆ ಯಾವಾಗಲೂ ಒಂದು ರೆಸ್ಪೆಕ್ಟ್ ಅನ್ನೋದನ್ನು ಇಟ್ಕೊಂಡಿರಿ, ಅವ್ರಿಗೆ ಯಾವಾಗಲೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಿ. ಯಾಕೆಂದರೆ ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೇ. ಸೊ ಅವ್ರು ಇರೋದಕ್ಕೆ ನೀವು ಈ ಬಿಸ್ನೆಸ್ಸಿಗೆ ಬಂದಿರೋದು. ಆ್ಯಂಡ್ ಈ ಬಿಸ್ನೆಸ್ ಮುಖಾಂತರ ನಿಮ್ಮ ಕನಸುಗಳನ್ನ ನನಸಾಗ್ತಿರುವಂಥದ್ದು, ಈ ಬಿಸ್ನೆಸ್ಸಿಂದ ಹಲವಾರು ಬೆನಿಫಿಟ್ಗಳನ್ನ ನೀವು ಪಡ್ಕೊಳ್ತಿರುವಂಥದ್ದು. ಕರೆಕ್ಟ್ ಅಲ್ವಾ? ಎಸ್ ಆರ್ನು? ಸೊ ಈ ಬಿಸ್ನೆಸ್ನ ಮೇಜರ್ ಫಿಲಾಸಫಿಯೇ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಮಾಡುವಂತಹ ಒಂದು ವ್ಯವಸ್ಥೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಒಂದು ಅದ್ಭುತವಾದಂತಹ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ಮೇಜರ್ ಬಿಸ್ನೆಸ್ ಮಾಡೆಲ್ಲ ಏನು ಅಂತಂದರೆ ಟೀಮ್ ವರ್ಕ್. ಸೊ ಯಾರು ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ ಅವರೇ ಅತಿ ಹೆಚ್ಚು ದುಡ್ಡನ್ನು ಈ ಒಂದು ಬಿಸ್ನೆಸ್ಸಲ್ಲಿ ಮಾಡಲಿಕ್ಕೆ ಸಾಧ್ಯ. ಆ ಒಂದು ಟೀಮ್ ವರ್ಕನ್ನು ನೀವು ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಂದರೆ ನಿಮಗೂ ಮತ್ತು ನಿಮ್ಮ ಅಪ್ಲೈನ್ಸ್ಗಳಿಗೂ ಒಂದು ಒಳ್ಳೆ ಕನೆಕ್ಷನ್ ಇರಬೇಕು. ಒಂದು ಪರಸ್ಪರ ಕಮ್ಯುನಿಕೇಷನ್, ರೆಗ್ಯುಲರ್ ಕಮ್ಯುನಿಕೇಷನ್ ಇದ್ದಾಗ ಮಾತ್ರ
ನೀವು ಮತ್ತು ನಿಮ್ಮ ಅಪ್ಲೈನ್ಗಳು ಸೇರಿಕೊಂಡು ಒಂದು ಅದ್ಭುತವಾದಂಥ ಟೀಮ್ ನೀವು ಕಟ್ಟಲಿಕ್ಕೆ ಸಾಧ್ಯ. ಯಾರು ಒಂದು ಅದ್ಭುತವಾದಂಥ ಟೀಮನ್ನು ಈ ಒಂದು ಬಿಸ್ನೆಸ್ಸಲ್ಲಿ ಕಟ್ತಾರೆ, ಆಟೋಮೆಟಿಕಲಿ ಅವರು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಆ್ಯಂಡ್ ಇನ್ಕಮ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೇ ಒಂದು ಡೈಲಾಗ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಟೀಮ್ ಕಟ್ಟಬೇಕು. ಚಿಕ್ಕ ಟೀಮ್ ಇದ್ದರೆ ಚಿಕ್ಕ ಆದಾಯ, ದೊಡ್ಡ ಟೀಮ್ ಇದ್ದರೆ ದೊಡ್ಡ ಆದಾಯ ಅಂತೇಳಿ. ಸೊ ಹಾಗಾಗಿ ಯಾರು ನಿಮ್ಮ ಅಪ್ಲೈನ್ಸ್ಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಆ್ಯಂಡ್ ರೆಗ್ಯುಲರ್ ಆಗಿ ಗ್ರೋ ಆಗ್ತಾ ಒಳ್ಳೆ ಇನ್ಕಮ್ ಮಾಡ್ತಾ ಇರ್ತಾರೆ, ಅಂಥವ್ರನ್ನ ಆ್ಯಕ್ಟಿವ್ ಆ್ಯಂಡ್ ಗ್ರೋಯಿಂಗ್ ಅಪ್ಲೈನ್ ಅಂತ ಕರಿತೀವಿ. ಅಪ್ಲೈನ್ಸ್ಗಳು 100 ಜನ 1000 ಜನ ಇರ್ತಾರೆ, ನಿಮ್ಮ ಮೇಲಿರೋರೆಲ್ಲರೂ ಕೂಡ ಅಪ್ಲೈನ್ಸ್ಗಳೇ. ಬಟ್ ನಾನು ಯಾವ ಅಪ್ಲೈನ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಿಸ್ನೆಸ್ಸಲ್ಲಿ ಎವ್ರಿಡೇ ಆ್ಯಕ್ಟಿವ್ ಇರಬೇಕು ಆ್ಯಂಡ್ ಪ್ರತಿದಿನ ಗ್ರೋ ಆಗ್ತಿರಬೇಕು ಆ್ಯಂಡ್ ಇನ್ಕಮ್ನ ರೈಸ್ ಮಾಡ್ಕೊಳ್ತಿರಬೇಕು, ಅಂಥವ್ರನ್ನೇ ಆ್ಯಕ್ಟಿವ್ ಆ್ಯಂಡ್ ಗ್ರೋಯಿಂಗ್ ಅಪ್ಲೈನ್ ಅಂತ ಕರಿತೀವಿ. ಅಂಥ ಆ್ಯಕ್ಟಿವ್ ಆ್ಯಂಡ್ ಗ್ರೋಯಿಂಗ್ ಅಪ್ಲೈನ್ನ ಫೈಂಡ್ ಔಟ್ ಮಾಡಿ ಅವರ ಜೊತೆ ಒಂದು ರೆಗ್ಯುಲರ್ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ಅವರಿಗೆ ಕಂಪ್ಲೀಟ್ ಸರೆಂಡರ್ ಆಗಿ. ಯಾವಾಗ ನೀವು ಅವರಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತೀರಾ, ಕಂಪ್ಲೀಟ್ ಸರೆಂಡರ್ ಆಗೋದು ಅಂತಂದರೆ, ಸರ್ ನೀವೇನು ಹೇಳ್ತಿರೋ ಅದನ್ನು ನಾನು ಕಣ್ಣು ಮುಚ್ಚಿ ಮಾಡ್ತೀನಿ, ನನಗೆ ನೀವು ಪಡ್ಕೊಂಡಿರೋ ಸಕ್ಸಸ್ ನನಗೆ ಬೇಕು, ನೀವೇನು ಇನ್ಕಮ್ ತೊಗೊಳ್ತಿದ್ದೀರ ಆ ಥರದ್ದು ನನಗೆ ಇನ್ಕಮ್ ಬೇಕು, ನೀವೇನು ಹೇಳಿದ್ರು ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ, ಆ ಥರ ನೀವು ಅವರಿಗೆ ಸಮರ್ಪಿಸ್ಕೋಬೇಕು ನಿಮ್ಮನ್ನು ನೀವು. ಅದನ್ನೇ ಕಂಪ್ಲೀಟ್ ಸರೆಂಡರ್ ಆಗಿ ಅಂತ ಅನ್ನುವಂಥದ್ದು. ಸೊ ಆವಾಗ ಮಾತ್ರ ಅವರು ನಿಮಗೆ ಗೈಡ್ ಮಾಡ್ಲಿಕ್ಕೆ ಸಾಧ್ಯ, ನಾಲೆಡ್ಜ್ ಕೊಡ್ಲಿಕ್ಕೆ ಸಾಧ್ಯ, ಇಂಥ ಕೆಲಸಗಳು ಮಾಡಿ ನೀವು ಕೂಡ ನನ್ನಂಗೆ ಆಗ್ತೀರಾ ಅಂತ ಹೇಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅವರಿಗೆ ಕಂಪ್ಲೀಟ್ ಸರೆಂಡರ್ ಆಗಿ, ರೆಗ್ಯುಲರ್ ಆಗಿ ಅವ್ರ ಜೊತೆ ಕಮ್ಯುನಿಕೇಷನಲ್ಲಿರಿ. ಪ್ರತಿದಿನ ಅವರಿಗೆ ಅಟ್ಲೀಸ್ಟ್ ದಿನಕ್ಕೆ 1 ಸಲ ಅಥವಾ 2 ಸಲ ಫೋನ್ ಮಾಡಿ ಮಾತಾಡ್ತಾರಿ, ಅವರಿಂದ ನಾಲೆಡ್ಜ್ ಪಡ್ಕೊಳ್ತಾರಿ. ಅವಶ್ಯಕತೆ ಇದ್ದರೆ ಮಾತ್ರ ಅವರ ಸಪೋರ್ಟ್ನ ಪಡ್ಕೊಳ್ತಾರಿ. ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲ ಅಪ್ಲೈನ್ ಅಂತ ಹೇಳ್ಬಿಟ್ಟು ದಿನಕ್ಕೆ 100 ಸಲ ಫೋನ್ ಹಚ್ಚೋದಲ್ಲ. ಸಪೋರ್ಟ್ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಕೆಲಸವನ್ನು ಕೂಡ ಅವ್ರ ಕಡೆಯಿಂದ ಮಾಡಿಸ್ಕೊಳ್ಳೋದಲ್ಲ. ಅದು ಸರಿಯಾದ ದಾರಿ ಅಲ್ಲ. ನೀವು ಸಕ್ಸಸ್ಫುಲ್ ಆಗಿ ಈ ಒಂದು ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು, ಗ್ರೋ ಆಗಬೇಕು ಅಂತಂದರೆ. ಸೊ ಒಂದು ಕಡೆ ನೀವು ಈ ಬಿಸ್ನೆಸ್ಸಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇಂಡಿಪೆಂಡೆಂಟ್ ಆಗಿ ನೀವು ಕೆಲಸ ಮಾಡೋದನ್ನು ಕೂಡ ಕಲಿತಿರಬೇಕು, ನಿಮ್ಮ ಅಪ್ಲೈನ್ಸ್ಗಳ ಮೇಲೆ ಡಿಪೆಂಡ್ ಆಗದೆ. ಪ್ರತಿಯೊಂದು ಕೆಲಸಗಳು ಕೂಡ ಯಾರ ಸಹಾಯ ಇಲ್ಲದೆ, ಯಾರ ಸಪೋರ್ಟ್ ಇಲ್ಲದೆ ಎಲ್ಲವನ್ನೂ ನೀವೇ ಮಾಡೋ ಲೆಕ್ಕಕ್ಕೆ ರೆಡಿ ಆಗ್ತಾ ಹೋದಾಗಲೂ ಕೂಡ ನೀವು ಇಲ್ಲಿ ಒಳ್ಳೆ ಇನ್ಕಮ್ ತೊಗೊಳ್ಳಿಕ್ಕೆ ಸಾಧ್ಯ, ಒಳ್ಳೆ ಸಕ್ಸಸ್ ಪಡೆಯೋಕ್ಕೆ ಸಾಧ್ಯ, ಒಳ್ಳೆ ಅಚೀವ್ಮೆಂಟ್ಗಳನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಾಲೆಡ್ಜ್ ಬೇಕಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ, ನೆಕ್ಸ್ಟ್ ಲೆವೆಲ್ ಇನ್ಕಮ್ ತೊಗೊಳ್ಳಿಕ್ಕೆ. ಅದಕ್ಕೆ ನೀವು ನಿಮ್ಮ ಅಪ್ಲೈನ್ಸ್ಗಳ ಜೊತೆ, ಅದು ಕೂಡ ಆ್ಯಕ್ಟಿವ್ ಆ್ಯಂಡ್ ಗ್ರೋಯಿಂಗ್ ಅಪ್ಲೈನ್, ಯಾರು ಪ್ರತಿದಿನ ಬಿಸ್ನೆಸ್ಸಲ್ಲಿ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ತಿಂಗಳಿಂದ ತಿಂಗಳಿಗೆ ಯಾರು ಗ್ರೋ ಆಗ್ತಾ ಇರ್ತಾರೆ ಈ ಒಂದು ಬಿಸ್ನೆಸ್ಸಲ್ಲಿ, ಅಂಥವ್ರ ಜೊತೆ ರೆಗ್ಯುಲರ್ ಆಗಿ ಕಮ್ಯುನಿಕೇಷನ್ ಇಟ್ಕೊಳ್ಳುವಂಥದ್ದು, ಅಂಥವ್ರ ಜೊತೆ ರೆಗ್ಯುಲರ್ ಆಗಿ ನಾಲೆಡ್ಜ್ ಪಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಿಮ್ಗೆ ಯಾವುದೆಲ್ಲ ಅವಕಾಶಗಳು ಸಿಗುತ್ತೆ, ಎಲ್ಲೆಲ್ಲ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಅಪ್ಲೈನ್ನ ಹೈಲೈಟ್ ಮಾಡಿ, ಅಪ್ಲೈನ್ನ ಎಡಿಫೈ ಮಾಡಿ, ಅಪ್ಲೈನ್ ಬಗ್ಗೆ ಒಂದು ಗ್ರಾವಿಟಿ ಕ್ರಿಯೇಟ್ ಮಾಡಿ. ಎಡಿಫಿಕೇಷನ್ ಅಂದರೆ ನಿಮಗೆ ಗೊತ್ತಿದೆ, ಅವ್ರು ಏನು ಸಾಧನೆ ಮಾಡಿದರೆ ಅದನ್ನು ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ನಿಮ್ಮ ಟೀಮ್ ಮೆಂಬರ್ಸ್ಗಳಿಗೆ. ಯಾವ ವ್ಯಕ್ತಿ ತಮ್ಮ ಅಪ್ಲೈನ್ಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ಎಡಿಫೈ ಮಾಡ್ತಾರೆ ತಮ್ಮ ಟೀಮ್ ಮುಂದೆ, ಆಟೋಮೆಟಿಕಲಿ ನಿಮ್ಮ ಟೀಮ್ ಮೆಂಬರ್ಸು ಕೂಡ ನಾಳೆ ದಿನ ನಿಮ್ಮ ಬಗ್ಗೆ ಅವರು ಕೂಡ ಎಡಿಫೈ ಮಾಡ್ತಾರೆ. ಯಾರು ಇನ್ನೊಬ್ಬರ ಬಗ್ಗೆ ಹೈಲೈಟ್ ಮಾಡಿ ಎಡಿಫೈ ಮಾಡಿಕೊಂಡು ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರು ಯಾವತ್ತೂ ಕೂಡ ಗ್ರೋತಿಂದ ಹೊರಗಡೆ ಬರಲ್ಲ. 100% ರೆಗ್ಯುಲರ್ ಆಗಿ ಗ್ರೋತ್ ಆಗ್ತಾನೇ ಇರ್ತಾರೆ. ಸೊ ತುಂಬ ಜನ ತಮ್ಮ ಅಪ್ಲೈನ್ ಲೀಡರ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ ಆ್ಯಂಡ್ ಅವರನ್ನ ಎಲ್ಲೂ ಕೂಡ ಹೈಲೈಟ್ ಮಾಡಲ್ಲ, ಎಡಿಫೈ ಮಾಡಲ್ಲ. ಹಾಗಾಗೇ ನಮ್ಮ ಟೀಮು ಕೂಡ ನಮಗೂ ಅದೇ ಥರ ಮಾಡುತ್ತೆ. ಫ್ಯೂಚರಲ್ಲಿ ನಾವು ಹೆಂಗಿರ್ತೀವೋ ಹಾಗೆ ನಮ್ಮ ಟೀಮ್ ಇರುತ್ತೆ, ನಾವು ಹೆಂಗಿರ್ತೀವೋ ಹಾಗೆ ನಮ್ಮ ಟೀಮ್ ಇರುತ್ತೆ. ನಾವು ಯಾವತ್ತೂ ಕೂಡ ನಮ್ಮ ಅಪ್ಲೈನ್ಸಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಹಾಗೆ ನಮ್ಮ ಟೀಮು ಕೂಡ ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಸೊ ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಅಪ್ಲೈನ್ ಲೀಡರ್ಸಿಗೆ ರೆಸ್ಪೆಕ್ಟ್ ಕೊಡಿ, ಎಲ್ಲೇ ಹೋದರೂ ಕೂಡ ಅವರಿಗೆ ಎಡಿಫೈ ಮಾಡಿ, ಹೈಲೈಟ್ ಮಾಡಿ. ಅವಾಗ ಮಾತ್ರ ನಿಮ್ಮ ಟೀಮವರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಆ್ಯಂಡ್ ಅವರು ಕೂಡ ಎಲ್ಲೋದ್ರೂ ನಿಮಗೆ ಹೈಲೈಟ್ ಮಾಡ್ತಾರೆ. ಸೊ ನಿಮ್ಮ ಅಪ್ಲೈನ್ ಒಂಥರ ಹೇಗೆ ಅಂತಂದರೆ ಒಂದು ದೊಡ್ಡ ರಿಸೋರ್ಸ್ ಇದ್ದಂಗೆ. ಎಂಥ ಸಿಚುಯೇಷನಲ್ಲೂ ಕೂಡ ನಿಮಗೆ ಯಾವುದೇ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗಿಲ್ಲ ಅಂತಂದ್ರೂ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಸಾಮರ್ಥ್ಯ ವ್ಯಕ್ತಿ ಈ ಭೂಮಿ ಮೇಲೆ ಈ ಒಂದು ಬಿಸ್ನೆಸ್ಸಲ್ಲಿ ನಿಮಗಿದ್ದಾರೆ ಅಂತಂದರೆ, ಸಪೋರ್ಟಿಂಗ್ ಸಿಸ್ಟಮಲ್ಲಿ, ಅದು ನಿಮ್ಮ ಅಪ್ಲೈನ್. ಯಾಕೆಂದರೆ ನೀವು ಇವತ್ತು ಆ ಸಮಸ್ಯೆ ನೋಡ್ತಿದ್ದೀರಾ, ಬಟ್ ಆ ಸಮಸ್ಯೆನ ಅವ್ರು ಯಾವಾಗಲೂ ನೋಡಿರ್ತಾರೆ, ಅದಕ್ಕೆ ಅವ್ರು ಅಪ್ಲೈನ್ ಆಗಿರ್ತಾರೆ. ಸೊ ಆ ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕು ಕಡಿಮೆ ಸಮಯದಲ್ಲಿ ಅಂತೇಳಿ ಆ ಅನುಭವವನ್ನು ಪಡ್ಕೊಂಡಿರ್ತಾರೆ. ಸೊ ಅವ್ರಿಗೆ ನೀವು ಕನೆಕ್ಟ್ ಆಗಿ ಆ ಒಂದು ವಿಚಾರವನ್ನು ಶೇರ್ ಮಾಡಿಕೊಂಡ್ರೆ ಕಡಿಮೆ ಸಮಯದಲ್ಲಿ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ಅವರು ಗೈಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ನಾನು ಹೇಳಿದೆ, ಒಂದು ರ್ಯಾಂಕನ್ನು ರೀಚ್ ಆದ ತಕ್ಷಣವೇ ಅಥವಾ ಒಂದು ಇನ್ಕಮ್ನ ರೀಚ್ ಆದ ತಕ್ಷಣವೇ ತಮ್ಮ ಅಪ್ಲೈನಿಗೆ ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಲಿಸ್ತಾರೆ, ಹೈಲೈಟ್ ಮಾಡೋದನ್ನು ನಿಲ್ಲಿಸ್ತಾರೆ. ಸೊ ಎಲ್ಲ ಒಂದು ಕಡೆ ಈ ಥರ ನೀವು ಮಾಡಿದಾಗ ನಾಳೆ ದಿನ ನಿಮ್ಮ ಟೀಮವರು ಕೂಡ ಹಿಂಗೆ ಆಗ್ತಾರೆ. ನಾವು ಹೆಂಗಿರ್ತೀವೋ ಹಂಗೆ ನಮ್ಮ ಟೀಮ್ ಇರುತ್ತೆ ಅಂತ ಹೇಳಿದ್ದು ಅದೇ ಕಾರಣಕ್ಕೆ. ಸೊ ಹಾಗಾಗಿ ಬಂದಿರೋ ದಾರಿನ ಮರಿಬೇಡಿ. ಅದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತಿರ್ತೀನಿ, ನಿಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ನಾನು ಕೂಡ ಅಳವಡಿಸ್ಕೊಂಡಿದ್ದೀನಿ. ಲಾಸ್ಟ್ ಒಂದು 5-10 ವರ್ಷದ ಹಿಂದೆ ನೀವು ಬಳಸಿರುವಂಥ ಬಟ್ಟೆ, ಯಾವುದಾದ್ರೂ ಹಳೆಯ ಬಟ್ಟೆ ಇದ್ದರೆ ಅದನ್ನು ಇಟ್ಕೊಂಡಿರಿ ಒಂದು ಜೊತೆ.
ಯಾವಾಗೆಲ್ಲ ನಾನು ನನ್ನಿಂದನೇ ಅನ್ನೋ ಒಂದು ಹಾಂ ಬರುತ್ತೆ, ಅವಾಗೆಲ್ಲ ಆ ಬಟ್ಟೆಯನ್ನು ತೆಗೆದು ಓಪನ್ ಮಾಡಿ ನೋಡಿ ಆ್ಯಂಡ್ ಅದನ್ನು ಹಾಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿಂದ ಬಂದಿದ್ದು, ನನ್ನ ಪರಿಸ್ಥಿತಿ ಹೇಗಿತ್ತು, ನನ್ನನ್ನು ಈ ಹಂತಕ್ಕೆ ತಂದಿರೋರು ಯಾರ್ಯಾರು, ಅವ್ರಿಗೆ ಯಾವತ್ತೂ ಕೂಡ ನಾನು ರೆಸ್ಪೆಕ್ಟ್ ಕೊಡ್ತಾ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಪದೇ ಪದೇ ಬರ್ತಾ ಇರುತ್ತೆ. ಸೊ ನಾವಿವತ್ತು ಈ ಹಂತಕ್ಕೆ ಬಂದಿದ್ದೀವಿ ಅಂತಂದರೆ ಆ ಸಂದರ್ಭದಲ್ಲಿ ಅವರು ನಮಗೆ ಕೈ ಹಿಡಿದು ನಡೆಸಿದ್ದಕ್ಕೇ ಈ ಹಂತಕ್ಕೆ ಬಂದಿರುವಂಥದ್ದು. ಸೊ ಅದನ್ನು ಯಾವತ್ತೂ ಕೂಡ ನೀವು ಮರಿಬೇಡಿ. ಇವತ್ತು ನೀವು ಅವರು ಸಪೋರ್ಟೇ ಇಲ್ಲದೆ ಇಂಡಿಪೆಂಡೆಂಟಾಗಿ ಬೆಳೀತಿರ್ಬೋದು, ಗ್ರೋ ಆಗ್ತಿರ್ಬೋದು, ಬಟ್ ಆ ಹಂತಕ್ಕೆ ಬರಲಿಕ್ಕೆ ಕಾರಣ ಯಾರು ಹೇಳಿ? ನೀವು ಝೀರೋದಲ್ಲಿದ್ದಾಗ ಅವ್ರು ಕೈ ಹಿಡಿದಿದ್ದಕ್ಕೆ ಅಲ್ವಾ? ಸೊ ಇವತ್ತು ನಮ್ಮ ಪೇರೆಂಟ್ಸನ್ಗೆ ಯಾವತ್ತೂ ಕೂಡ ರೆಸ್ಪೆಕ್ಟ್ ಕೊಡಲೇಬೇಕು. ಯಾಕೆಂದರೆ ಅವ್ರು ಕಷ್ಟಪಟ್ಟು ಅವರೆಲ್ಲ ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಅಂತೇಳಿ ಅತಿ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಿ ನಮ್ಮನ್ನು ಈ ಹಂತಕ್ಕೆ ತೊಗೊಬಂದಿದ್ದಾರೆ. ಇವತ್ತು ಪೇರೆಂಟ್ ಸಪೋರ್ಟ್ ಇಲ್ಲದೆ ನಾವು ಇಂಡಿಪೆಂಡೆಂಟಾಗಿ ಬದುಕ್ಬೋದು. ಅವ್ರ ಹತ್ರ ನಾವು ₹1 ಎಕ್ಸ್ಪೆಕ್ಟ್ ಮಾಡಿದ್ರೆ ಒಳ್ಳೆ ಜೀವನವನ್ನು ನಾವು ಲೀಡ್ ಮಾಡ್ಬೋದು. ಬಟ್ ಈ ಹಂತಕ್ಕೆ ತೊಗೊಬಂದವ್ರು ಯಾರು? ಅವ್ರು ಆ ಹಂತಕ್ಕೆ ಈ ಹಂತಕ್ಕೆ ತೊಗೊಬರ್ಲಿಕ್ಕೆ ಅವರೆಲ್ಲ ಅಷ್ಟು ಸ್ಯಾಕ್ರಿಫೈಸ್ ಮಾಡಲಿಲ್ಲ, ತ್ಯಾಗ ಮಾಡಲಿಲ್ಲ ಅಂದರೆ ಈ ಹಂತಕ್ಕೆ ಬರ್ಲಿಕ್ಕೆ ಆಗ್ತಿತ್ತಾ? ಸೊ ಅದೇ ಥರನೇ ಇವತ್ತು ನೀವು ಎಷ್ಟೇ ಇಂಡಿಪೆಂಡೆಂಟ್ ಆಗಿದ್ರು, ಅವ್ರಿಗಿಂತ ಎಷ್ಟೇ ನಾಲೆಡ್ಜಬಲ್ ಆಗಿದ್ರು, ಅವ್ರಿಗಿಂತ ನೆಕ್ಸ್ಟ್ ಲೆವೆಲಲ್ಲಿ ನೀವು ಇನ್ಕಮ್ ತೊಗೊಳ್ತಾ ಇದ್ರು, ನೀವು ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ನಿಲ್ಲಿಸಬೇಡಿ. ಯಾಕೆಂದರೆ ಈ ಹಂತಕ್ಕೆ ಬರಲಿಕ್ಕೆ ಅವರು ಆ ಸಂದರ್ಭದಲ್ಲಿ ನಿಮ್ಮನ್ನ ಕೈ ಹಿಡಿದು ಸಪೋರ್ಟ್ ಮಾಡಿದ್ದಕ್ಕೇ ಈ ಹಂತಕ್ಕೆ ನೀವು ಬಂದಿರುವಂಥದ್ದು. ಕ್ಲಿಯರ್? ಸೊ ಇಷ್ಟು ಹೇಳ್ತಾ ಲಾಸ್ಟ್ ಪಾಯಿಂಟ್ ಇವತ್ತಿನ ಕಾರ್ಯಕ್ರಮದಲ್ಲಿ, ನೀವೊಂದು ಒಳ್ಳೆಯ ಉತ್ತಮ ಅಪ್ಲೈನನ್ನು ಹುಡ್ಕೋದಷ್ಟೇ ಅಲ್ಲ, ಒಂದು ಒಳ್ಳೆ ಅಪ್ಲೈನ್ ನನಗೆ ಸಿಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನು ಸರಿ ಒಪ್ಕೋಣ. ಅದ್ರ ಜೊತೆಗೇ ನೀವು ನಿಮ್ಮ ಟೀಮ್ ಮೆಂಬರ್ಸಿಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಅಪ್ಲೈನ, ಅದೇ ಅಪ್ಲೈನ್ ನೀವು ಕೂಡ ಆಗಿರಬೇಕು. ಆವಾಗ ಮಾತ್ರ ನಿಮ್ಮ ಟೀಮ್ ಮೆಂಬರ್ಸು ನಿಮಗಿಂತ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗಿ ಅವರು ಕೂಡ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಸಾಧ್ಯ. ಅದಾದಮೇಲೆ ನಿಮಗೊಂದು ಪ್ಯಾಸಿವ್ ಇನ್ಕಮ್ ಬರ್ಲಿಕ್ಕೆ ಸಾಧ್ಯ. ನೀವೇನೂ ಕೆಲಸ ಮಾಡದೆ ಲಕ್ಷ ತಿಂಗಳಿಗೆ ಬರಬೇಕು ಅಂತ ಅಂದರೆ ನೀವು ಕೂಡ ನಿಮ್ಮ ಟೀಮ್ ಮೆಂಬರ್ಸಿಗೆ ಒಂದು ಒಳ್ಳೆ ಅಪ್ಲೈನ್ ಆಗೋದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಇಷ್ಟು ಹೇಳ್ತಾ ಕೊನೆಯದಾಗಿ, ತುಂಬ ಜನರು ಡೈರೆಕ್ಟ್ ಸೆಲ್ಲಿಂಗ್ಲಿ ಗ್ರೋ ಆಗಲಿಕ್ಕೆ ಕನ್ನಡದಲ್ಲಿ ಪುಸ್ತಕಗಳನ್ನ ಹುಡುಕ್ತಾ ಇದ್ರು, ಬಟ್ ಕನ್ನಡದಲ್ಲಿ ಪುಸ್ತಕಗಳಿರಲಿಲ್ಲ. ಸೊ ಹಂಗಾಗಿನೇ 2019 ಒಂದು ಪುಸ್ತಕವನ್ನು ಲಾಂಚ್ ಮಾಡಿದ್ವಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತ. ಪ್ರತಿಯೊಬ್ಬ ವ್ಯಕ್ತಿಯನ್ನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ಫುಲ್ ಮಾಡಿಸಲೇಬೇಕು, ಅವರನ್ನು ಗ್ರೋ ಮಾಡಿಸಲೇಬೇಕು, ಅವ್ರಿಗೆ ಒಳ್ಳೆ ಇನ್ಕಮ್ ಬರೋ ಥರ ಮಾಡಬೇಕು ಅನ್ನೋ ಕಾರಣಕ್ಕೆ ಬರೆದಂಥ ಪುಸ್ತಕ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು. ಈ ಒಂದು ಪುಸ್ತಕ ನಿಮ್ಮನ್ನು ಈ ಬಿಸ್ನೆಸ್ಸಲ್ಲಿ ಲೀಡರ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. 66 ಚಾಪ್ಟರ್ಸ್ ಇದೆ, ಪ್ರತಿಯೊಂದೊಂದು ಚಾಪ್ಟರ್ಸು ಯೂನಿಕ್ ಇದೆ. ಜೊತೆಗೆ ಇನ್ನೊಂದು ಪುಸ್ತಕ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು. ಇದು ನಿಮ್ಮ ಟೀಮನ್ನು ದೊಡ್ಡ ಪ್ರಮಾಣದಲ್ಲಿ ಗ್ರೋ ಮಾಡಲಿಕ್ಕೆ, ನೀವು ಕೂಡ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಬಿಲ್ಡ್ ಮಾಡಲಿಕ್ಕೆ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಪುಸ್ತಕ ನಿಮ್ಗೆ ಹೇಳ್ಕೊಡುತ್ತೆ. ಎರಡೂ ಪುಸ್ತಕಗಳು ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ ಏನಿದೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಬೇಕು. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ಈ ಬುಕ್ಕನ್ನು ಕಳಿಸಿ ಅಂತ. ಈ ಒಂದು ಬುಕ್ಕನ್ನು ಕಳಿಸೋವಂತಹ ಕೆಲಸ ನಮ್ಮ ಟೀಮ್ ಅವರು ಮಾಡ್ತಾರೆ, ನೀವು ಮೆಸೇಜ್ ಮಾಡಿದರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್.